ಅಲ್ಲ, ಇಲ್ಲಿ ರಸ್ತೆಗಳು ಸರಿ ಇಲ್ಲ, ಪರಿಹಾರ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ಬಂದ್ರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ, ನೀರಲ್ಲಿ ಇಳಿಬೇಕು, ಅವ್ರ ಕೈಲಿ ಇಳಿಯಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲೂ ಇದ್ದಾರೆ, ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ. ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾನ್ಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ, ಅಲ್ಲೇ ಇಸ್ಕೊಬೇಕಾಗುತ್ತೆ. ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ. ಭೂಮಿ ತಾಯಿನ ನಂಬ್ಕೊಂಡಿರುವಂತ ರೈತರ ಬಾಳಿಗೆ ಬೆಂಕಿ ಹಚ್ಚುವಂತ ಸರ್ಕಾರ, ಕೊಳ್ಳಿ ಹಚ್ಚುವಂತ ಸರ್ಕಾರ ಇದು. ಸರ್, ಆಮೇಲೆ ಪರಿಹಾರದ ಸಹಿತ ಕಡಿಮೆ ಕೊಟ್ಟಿದ್ದಾರೆ ಅಂತ ಈಗ ಎಂ.ಬಿ. ಪಾಟೀಲ್ ಹೇಳಿದಾರಲ್ಲ, NDRF ಗಿಂತ ಜಾಸ್ತಿ ಕೊಟ್ಟಿದ್ರಿ ಅಂತ. ನಾನ್ ಸವಾಲಾಗ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ. ನಿಮ್ಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ರು? ಬೆಳೆ ಪರಿಹಾರ ಯಾವುದಕ್ಕೆ? ಒಣ ಭೂಮಿಗೆ ಎಷ್ಟು ಕೊಟ್ರು? ನೀರಾವರಿ ಭೂಮಿಗೆ ಎಷ್ಟು ಕೊಟ್ರು? ತೋಟಗಾರಿಕೆಗೆ ಎಷ್ಟು ಕೊಟ್ರು? ಬಿಡುಗಡೆ ಮಾಡಿ. ಅವತ್ತು ನಮ್ಮ ಬಡ್ಜೆಟ್ ಇದ್ದದ್ದು 2 ಲಕ್ಷ 2.5 ಲಕ್ಷ ನಮ್ಮ ಬಡ್ಜೆಟ್, 3 ಲಕ್ಷ. ಇವತ್ತು 4 ಲಕ್ಷ ಬಡ್ಜೆಟ್ ಇದೆ. ನೀವೆಷ್ಟು ಕೊಟ್ಟಿದ್ರೆ ಹೇಳಿ ನೋಡಿ. ಅವತ್ತು ತೊಗರಿಗೆ ಬಿಜೆಪಿಯವರು ಇಷ್ಟು ಕೊಟ್ರು, ಇವತ್ತು ನಾವು ಅವ್ರಿಗಿಂತ ಜಾಸ್ತಿ ಕೊಡ್ತಾ ಇದ್ದೀರಿ. ಧೈರ್ಯ ಇದ್ರೆ ಹೇಳಿ, ನಿಮ್ಗೆ ಸವಾಲು ನಂದು. ಧೈರ್ಯ ಇದ್ರೆ ಹೇಳಿ. ನೀವು ಮನೆಗೆ ಬಿಜೆಪಿಯವರಿದ್ದಾಗ ಎಷ್ಟು ಕೊಟ್ರು, ನೀವೆಷ್ಟು ಕೊಡ್ತಾ ಇದ್ದೀರಾ? ದಮ್ಮಿದೆಯಾ ನಿಮ್ಗೆ ಹೇಳಕ್ಕೆ? ತಾಕತ್ತಿದೆಯಾ? ಹೇಳಿ, ಬಿಡುಗಡೆ ಮಾಡಿ. ನಾವಿದ್ದಾಗ 5 ಲಕ್ಷ ಕೊಟ್ರಿ, ಮನೆ ಪೂರ್ತಿ ಮನೆ ಬಿದ್ದರೆ. ನೀವೆಷ್ಟು ಕೊಡ್ತಾ ಇದ್ದೀರಾ? 1,20,000 ಕೊಡ್ತಾ ಇದ್ದೀರಾ. ನ್ಯಾಯನಾ? ಇದನ್ನ ಕೇಳಕ್ ನಾವು ಬಂದಿದ್ದೀರಿ. ಅರ್ಧ ಮನೆ ಬಿದ್ರೆ ನಿಮಗೆ 3 ಲಕ್ಷ ಕೊಡ್ತಾ ಇದ್ರಿ, ನೀವೆಷ್ಟು ಕೊಡ್ತಾ ಇದ್ದೀರಾ? 50,000 ಕೊಡ್ತಾ ಇದ್ದೀರಾ. ಇದು ನ್ಯಾಯವೇ? ಇದನ್ನ ನ್ಯಾಯವೇ? ಮಳೆ ನೀರು ಮನೆಗೆ ನುಗ್ಗಿದ್ರೆ ನಾವು 10,000 ರೂಪಾಯಿ ಕೊಡ್ತಾ ಇದ್ರಿ, 24 ಗಂಟೆಯಲ್ಲಿ ಕೊಡ್ತಾ ಇದ್ರಿ. ನೀವೆಷ್ಟು ಕೊಡ್ತಾ ಇದ್ದೀರಾ? 5,500 ಕೊಡ್ತಾ ಇದ್ದೀರಾ. ಇದು ನ್ಯಾಯವೇ? ಇದನ್ನ ನಾವು ಕೇಳಕ್ಕೆ ವಿರೋಧ ಪಕ್ಷ, ನಮ್ಮನ್ನ ಜನ ವಿರೋಧ ಪಕ್ಷದ ನಾಯಕನ್ ಮಾಡಿರೋದು ಕೇಳಕ್ಕೆ. ನಿಮ್ ದೊಣ್ಣೆ ನಾಯಕನ್ ಕೇಳಿ ನಾನು ಬರ್ಬೇಕಾ ಇಲ್ಲಿ? ಯಾವ ದೊಣ್ಣೆ ನಾಯಕನ್ ಕೇಳಿ ನಾವಿಲ್ಲಿ ಬರ್ಬೇಕು? ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ, ನಮ್ಮ MP ಅವರಿಗೆ ರೈಟ್ಸ್ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ರೈಟ್ಸ್ ಇದೆ, ರೈತರಿಗೆ ರೈಟ್ಸ್ ಇದೆ, ಕೇಳೋಂತ ರೈಟ್ಸ್ ಇದೆ. ಕೇಳಿ ಬಂದಿದ್ದೀರಿ. ನೀವು ರೈಟ್ ಅನ್ನೇ ನೀವು ಕ್ವಶನ್ ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ? ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ, ಹಂಗೇನ ತಂದಿದ್ದೀರಾ? ನಿಮ್ ಎಮರ್ಜೆನ್ಸಿಗೆ 3 ಪೈಸದ ಬೆಲೆ ಕೊಡದಿರ ನಾವು ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಓಡಿಸಿದಿರಿ. ಇವಾಗ ಯಾವ ಲೆಕ್ಕ ನಿಮ್ಗೆ? ಫಸ್ಟ್ ಮರ್ಯಾದೆ ಇದ್ರೆ ರೈತರ ಮನೆ ಬಾಗಿಲಿಗೆ ಬಂದು ಅವ್ರ ಪರಿಹಾರ ಕೊಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ. ಯಾರ ಒಳ್ಳೆಯವ್ರು ಬಂದು ಕೊಡ್ತಾರೆ. ಮಳೆ ಹಾನಿ ಆಗಿರೋ ಪ್ರದೇಶಕ್ಕೆ ಅವರ ರೈತರ ಸಂಕಷ್ಟ ಕೇಳಕ್ಕೆ ಬಂದಿದ್ದೀರಿ. ನಿನ್ನೆ ಎಲ್ಲ ನಾವು ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ. ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ 2 ತಿಂಗಳಾಯ್ತು ಮಳೆ ಶುರುವಾಯಿತು. ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಮಹಾರಾಷ್ಟ್ರದ ನೀರು ಬಂದು ಕೂಡ ಎಫೆಕ್ಟ್ ಆಗಿದೆ. ಇಲ್ಲಿ ಮಳೆ ಹಾನಿಯಿಂದ ಸುಮಾರು 10 ರಿಂದ 12 ಲಕ್ಷ ಹೆಕ್ಟೇರ್ ಅಷ್ಟು ಜಮೀನಿಗೆ ಅನಾಹುತ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು, 52,000 ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ. 52,000. ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ. ಯಾವುದು ಗಂಜಿ ಕೇಂದ್ರಗಳು ಮಾಡಿತ್ತು, ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅನ್ನ ಇಲ್ದಿರ, ಅಲ್ಲಿ ಫೆಸಿಲಿಟಿ ಇಲ್ದಿರ, ಜನ ಬರದೇ ಇರೋದ್ರಿಂದ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ, ಎಂ.ಬಿ. ಪಾಟೀಲ್ ಅವ್ರು ಹೇಳಿದ್ರಂತೆ, ನೀವ್ಯಾಗ ಬಿಜೆಪಿ ಯಾಕೆ ಬರ್ತಾರೆ ಅಂತ. ನೀವು ಸರಿಯಾಗಿ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ನಾವು ಎಲ್ಲ ಪರಿಹಾರ ಕೊಟ್ಟಿದ್ದೀನಿ. ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು, 2 ರೈತರು. ಯಾಕೆ ಮಾಡ್ಕೊಂಡ್ರು? ನೀವು ಮಾಡಿದ ಮೋಸಕ್ಕೆ, ನೀವು ಮಾಡಿದ ಅನ್ಯಾಯಕ್ಕೆ, ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. ಇದನ್ನ ನಾವು ಕಾಂಗ್ರೆಸ್ ಅವರು ಕೇಳಿದ್ರೆ, ನಾವು ನೀವು ಪ್ರವಾಹ ಬಂದ್ಮೇಲೆ ಬಂದಿದ್ದೀರಾ ಅಂತ. ಏನ್ ಪ್ರವಾಹ ನಿಂತೋಗ್ಬಿಟ್ಟಿದೆಯಾ? ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ, ಕಬ್ಬು ಇದ್ರಲ್ಲೆಲ್ಲ ಹಂಗೆ ನಿಂತಿದೆ, ತೊಗರಿಯಲ್ಲಿ ಹಂಗೆ ನಿಂತಿದೆ, ಹತ್ತಿಯಲ್ಲಿ ಹಂಗೆ ನಿಂತಿದೆ. ನೀವ್ಯಾಕೆ ಬಂದಿಲ್ಲ? ಎಷ್ಟು ಜನ ಮಂತ್ರಿಗಳಿದ್ದೀರಾ? 33 ಜನ ಮಂತ್ರಿಗಳು.
ಇಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ದೀರಾ? ಎಲ್ಲಿ ಕೂತಿದ್ದೀರಾ? ನಾವು 2 ದಿನದಿಂದ ಪ್ರವಾಸ ಮಾಡ್ತಾ ಇದ್ದೀವಿ. ವೈಮಾನಿಕ ಸಮೀಕ್ಷೆ ನೀವು ಫ್ಲೈಟ್ ಅಲ್ಲಿ ಬರ್ತೀರಾ, ಆಕಾಶದಲ್ಲೇ ಹೋಗಿ ಚಂದ್ರಲೋಕನ್ ನೋಡಕ್ ಹೋಗಿದ್ದೀರಾ? ನೀವು ಭೂಮಿ ನೋಡಿ ಸ್ವಾಮಿ. ನೀವು ಚಂದ್ರಲೋಕನ್ ನೋಡಕ್ಕಲ್ಲ ನಾವು ಕಳಿಸಿದ್ದು, ಭೂಮಿ ನೋಡಕ್ಕೆ ಕಳಿಸಿದ್ದು. ರೈತರು ಅಲ್ಲ ರೀ, ಬಿಜಾಪುರದವ್ರು ಮಾಡಿಲ್ಲ, ಬೆಳಗಾವಿಯವ್ರು ಮಾಡಿಲ್ಲ, ಚಿಕ್ಕೋಡಿಯವ್ರು ಮಾಡಿಲ್ಲ, ಕಲಬುರ್ಗಿ, ಬೀದರ್, ರಾಯಚೂರು, ಯಾದಗಿರಿ ಮಾಡಿಲ್ಲ. ಸಿದ್ದರಾಮಯ್ಯ ಮಾಡಿದ್ರಲ್ಲ, ಪಂಚೆ ಹಾಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬೂರ್ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ, ಇಲ್ಲಿ ನೀರಾಗಿ ಸಂತೋಷವಾಗಿ ಮಾಡಿದ್ರ ಅಲ್ಲ ರೀ, ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ, ಹಬ್ಬದ ಊಟ ಮಾಡಿದ್ರು. ಇಲ್ಲಿರೋ ನೀರು ಮನೆಗೆ ನೀರ್ ತುಂಬ್ಕೊಂಡು, ಹೊಲಗಳು ನೀರ್ ತುಂಬ್ಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ? ಕಂಡೀರಲ್ಲಿ ಹಬ್ಬ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾ ಇದಾರೆ, ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ. ನಮ್ಗೆ ಊಟ ಯಾಕಬೇಕು, ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನೇ ಹೋಗಿರ್ಬೇಕಾದ್ರೆ ನಮ್ಗೆ ಊಟ ಯಾಕಬೇಕು ಅಂತ ಅವರಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಆರಾಮಸಾಗಿ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡ್ಕೊಂಡು ಆರಾಮಾಗಿ ಬಾರೆ. ಇದು ಈ ಸರ್ಕಾರದ ಕನ್ನಡಿ. ಇವರು ಮಕ ನೋಡಿದ್ರೆ ಈ ಕನ್ನಡಿ ಕಾಮೆಂಟ್ ಮಾಡಲ್ಲ. ಮನೆ ಬಿದ್ದಿರೋದಕ್ಕೆ ನಾವು 5 ಲಕ್ಷ ಕೊಟ್ಟಿದ್ರಿ, ನಿಮ್ಗೆ ತಾಕತ್ತಿದ್ರೆ ನೀವು ಅದಕ್ಕೆ 6 ಲಕ್ಷ ಕೊಡಿ. ಬಿಜೆಪಿಯವರು 5 ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ. ನಾನ್ ನೋಡಿ 6 ಲಕ್ಷ ಕೊಡ್ತೀನಿ, ಅವಾಗ ನಿನ್ನ ಕರೆಕ್ಟ್ ಸಿಎಂ ಅಂತ ಹೇಳೋದು. ಅದು ಬಿಟ್ಬಿಟ್ಟು ಬಿಜೆಪಿಯವರು 5 ಲಕ್ಷ ಕೊಟ್ಟಿದ್ದಾರೆ, ನಾನು 1 ಲಕ್ಷ ಕೊಡ್ತೀನಿ ಅಂದ್ರೆ ನೀನ್ ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮಲ್ಲಿ. ಯಾವ ಸೀಮೆ ಮುಖ್ಯಮಂತ್ರಿ? ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಬಂದು ನರಕವನ್ನ ತೋರಿಸ್ತಾ ಇದ್ದಾರೆ ಜನಕ್ಕೆ. ನರಕ. ನಾವು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ಇವತ್ತು ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರ್ತಕ್ಕಂಥ ನಿಜ ಸ್ಥಿತಿಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಓಕೆ.